ಕೋಪಕ್ಕಿಂತ ಮೊದಲು ಒಂದು ಮೌನ ಇತ್ತು. ವಿನಾಶಕ್ಕಿಂತ ಮೊದಲು ಒಂದು ಆಸೆ ಹುಟ್ಟಿತು. ಮೇಲೆ ಕೈಲಾಸ ಪರ್ವತದಲ್ಲಿ ಎಲ್ಲವೂ ಸಮತೋಲನದಲ್ಲಿತ್ತು. ಶಿವನು ಅಚಲ, ಪಾರ್ವತಿ ಶಾಂತ ಪ್ರಕಾಶಮಾನ. ಬ್ರಹ್ಮಾಂಡವೇ ಉಸಿರೆಳದಂತೆ ನಿಶ್ಚಲವಾಗಿತ್ತು. ಆ ನಿಶ್ಚಲತೆಯ ಕೆಳಗೆ ಒಬ್ಬ ರಾಜ ತನ್ನ ಶಕ್ತಿಯನ್ನೇ ನೋಡುತ್ತಿದ್ದ. ಜಲಂಧ, ಬಲಶಾಲಿ, ಅಹಂಕಾರದಿಂದ ತುಂಬಿದ, ವಿನಯವಿಲ್ಲದ ಶಕ್ತಿ ಹೆಚ್ಚು ಕಾಲ ಶಾಂತವಾಗಿರುವುದಿಲ್ಲ. ಒಂದು ರಾತ್ರಿ ಅಂಧಕಾರದ ಸಿಂಹಾಸನದಲ್ಲಿ ನಿದ್ರಿಸಿದಾಗ ನಿದ್ರೆಯಲ್ಲೇ ಆಸೆ ಎಚ್ಚರಗೊಂಡಿತು. ಅವನ ಕನಸಿನಲ್ಲಿ ಪಾರ್ವತಿ ಪ್ರತ್ಯಕ್ಷಳಾದಳು. ಪವಿತ್ರ, ಅಪಹರಿಸಲಾಗದ ದೈವತ್ವ. ಆದರೆ ಜಲಂಧರನಿಗೆ ಅವಳು ದೇವಿ ಅಲ್ಲ, ಅವಳು ಸ್ವಾಮ್ಯ. ಅವನು ಎದ್ದಾಗ ಆ ಕನಸು ಮಾಯವಾಗಲಿಲ್ಲ, ಅದು ಆಜ್ಞೆಯಾಗಿ ಬದಲಾಯಿತು. ಒಬ್ಬ ದೂತನನ್ನು ಕರೆಯಲಾಯಿತು. ಪ್ರಾರ್ಥನೆಯೊಂದಿಗೆ ಅಲ್ಲ, ಆಜ್ಞೆಯೊಂದಿಗೆ. ಪರ್ವತಗಳನ್ನು, ಮೌನವನ್ನು ದಾಟಿ ಆ ಮಾತುಗಳು ಕೈಲಾಸ ತಲುಪಿದವು. ಅಲ್ಲಿ ಕೇಳಬಾರದ ಮಾತುಗಳು. ಶಿವನು ಕೇಳಿದ. ಅವನು ಚಲಿಸಲಿಲ್ಲ, ಅವನು ಮಾತಾಡಲಿಲ್ಲ. ಆದರೆ ಬ್ರಹ್ಮಾಂಡ ಉಸಿರನ್ನು ತಡೆದುಕೊಂಡಿತು. ಅಷ್ಟರಲ್ಲಿ ಮೂರನೇ ಕಣ್ಣು ತೆರೆದಿತು. ಅಲ್ಲಿ ಕೋಪ ಸ್ಫೋಟಿಸಲಿಲ್ಲ, ಅದು ರೂಪ ತಾಳಿತು. ಅಗ್ನಿ ಆಕಾಶವನ್ನು ಚೀರಿತು. ಶಿವನ ದೈವಿಕ ಶಕ್ತಿಯಿಂದ ಒಂದು ಅಸ್ತಿತ್ವ ಜನಿಸಿತು. ಕೀರ್ತಿ ಮುಖೈ, ಅಹಂಕಾರವಿಲ್ಲದ ಮುಖ, ಪ್ರಶ್ನೆ ಇಲ್ಲದ ಹಸಿವು, ನಾಶ ಮಾಡುವ ಎಂಬುದೇ ಆಜ್ಞೆ. ದೂತ ಓಡಿದ. ಗೋಡೆಗಳು ಬಿರುಕು ಬಿಟ್ಟವು. ಅಗ್ನಿ ಹಿಂಬಾಲಿಸಿತು. ಭಯ ತನ್ನ ಗಡಿಯನ್ನು ಕಂಡಿತು. ನಂತರ ನುಂಗಲು ಏನೂ ಉಳಿಯಲಿಲ್ಲ. ಶತ್ರು ಇಲ್ಲ, ಆಜ್ಞೆ ಇಲ್ಲ, ಹಸಿವು ಮಾತ್ರ. ಅದರಿಂದ ಕೀರ್ತಿ ಮುಖ ತನ್ನೊಳಗೆ ತಾನೇ ತಿರುಗಿತು. ಅಗ್ನಿಯನ್ನೇ ನುಂಗಿತು. ರೂಪ ಭಸ್ಮವಾಯಿತು. ಒಂದು ಮುಖ ಮಾತ್ರ ಉಳಿಯಿತು. ಅಹಂಕಾರ ತನ್ನಿಂದಲೇ ನಾಶವಾಯಿತು. ಶಿವನು ಕೈ ಎತ್ತಿದ. ಕೋಪದಿಂದ ಅಲ್ಲ, ಕೃಪೆಯಿಂದ. ನಿನ್ನ ಹೆಸರು ಕೀರ್ತಿ ಮುಖ ಎಂದನು ಶಿವ. ಗೌರವದ ಮುಖ. ನೀನು ನನ್ನ ದೇವಾಲಯದ ದ್ವಾರದಲ್ಲಿ ನಿಲ್ಲಬೇಕು. ಭಯಕ್ಕೆ ಅಲ್ಲ, ಜ್ಞಾಪಕಕ್ಕೆ. ಅಂದಿನಿಂದ ಕೀರ್ತಿ ಮುಖ ಕಲ್ಲಾಯಿತು. ಎಂದಿಗೂ ನಾವು ದೇವಾಲಯ ಪ್ರವೇಶಿಸುವ ಮೊದಲು ಅವನನ್ನೇ ಮೊದಲು ನೋಡುತ್ತೇವೆ.